ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಯುಗಾದಿ ಹಬ್ಬ ಎಲ್ಲರಿಗೂ ಇವತ್ತು ವಿಶ್ ಮಾಡ್ತಾ ಇದ್ದೀನಿ. ನಾನು ದಯವಿಟ್ಟು ಕ್ಷಮೆ ಇರಲಿ, ಕಾರಣಾಂತರಗಳಿಂದ ನಾನು ಸ್ವಲ್ಪ ಕೆಲಸ ಇತ್ತು, ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ನಿನ್ನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಒಂದು ಹೊಸತನ ತರಲಿ ಯುಗಾದಿ ಹಬ್ಬ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ನೇಹಿತರೆ, ನಿನ್ನೆ ಅದೇ ಯುಗಾದಿ ಹಬ್ಬದ ದಿನ ಬಾಲಿವುಡ್ನ ಖ್ಯಾತ ನಟ ರಣವೀರ್ ಸಿಂಗ್ ಅವರ ಧುರಂಧರ್ 2 ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು ಸ್ನೇಹಿತರೆ ನಿನ್ನೆ. ಆ ಧುರಂಧರ್ ಸಿನಿಮಾದ ಅದರ ಬಗ್ಗೆ ಸ್ವಲ್ಪ ಮಾತಾಡ್ಬಿಡೋಣ ಅಂತ ನಾನು ಬಂದೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅಂದ್ರೆ ಮೊಟ್ಟ ಮೊದಲಿಗೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡಿದ ತಕ್ಷಣ ಕೆಲವೊಂದಷ್ಟು ಜನಕ್ಕೆ ಇಷ್ಟ ಆಗಬಹುದು, ಇನ್ನು ಕೆಲವೊಂದಷ್ಟು ಜನಕ್ಕೆ ಇಷ್ಟ ಆಗದೇನೆ ಇರ್ಬೋದು. ಏನಯ್ಯ ವಿಡಿಯೋ ಮಾಡ್ತಾ ಇದೆಯಾ, ಇಂಥದ್ದೆಲ್ಲ ವಿಡಿಯೋ ಮಾಡ್ತಿದ್ಯಾ ಅಂತ ಕೆಲವೊಂದಷ್ಟು ಜನಕ್ಕೆ ಸ್ವಲ್ಪ ಬೇಜಾರು ಆಗ್ಬಹುದು, ಇನ್ನೊಂದಷ್ಟು ಜನಕ್ಕೆ ಖುಷಿನೂ ಆಗ್ಬಹುದು ಸ್ನೇಹಿತರೆ. ಅದು ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ಆಯ್ಕೆಗಳಿಗೆ ಅಭಿಪ್ರಾಯ ಪಟ್ಟಿದ್ದು ಸ್ನೇಹಿತರೆ. ಅಂದ್ರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಂತಾನೆ ಹೇಳ್ತೀನಿ ನಾನು. ಮತ್ತೆ ಸ್ನೇಹಿತರೆ, ಈ ಒಂದು ಧುರಂಧರ್ ಸಿನಿಮಾ ಇದೆಯಲ್ಲ, ಇದು ಯಾವುದೇ ರಿಲಿಜನ್ಗೂ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಭಾಷೆಗೂ ಸಂಬಂಧಪಟ್ಟಿದ್ದಲ್ಲ. ಯಾವುದೇ ಭಾಷೆ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲ ಕೆಲವೊಂದಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕನ್ನಡದಲ್ಲಿ ರಿಲೀಸ್ ಮಾಡಿದ್ದಾರೆ. ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷದ ವಿರುದ್ಧ ಪರ ಧರ್ಮ, ಯಾವುದರ ಪರ ಧರ್ಮವು ಪರ ವಿರುದ್ಧವು ಈ ಫಿಲಮ್ ಅಲ್ಲ ಸ್ನೇಹಿತರೆ. ಈ ಫಿಲಮ್ಮು ಒನ್ ಅಂಡ್ ಓನ್ಲಿ ಫಾರ್ ದೇಶದ ಪರ, ಅಂದ್ರೆ ನಮ್ಮ ವಿರುದ್ಧ ಪಾಕಿಸ್ತಾನ ಏನಿದೆಯಲ್ಲ, ಆ ಪಾಕಿಸ್ತಾನದ ವಿರುದ್ಧ ಮಾಡಿರ್ತಕ್ಕಂಥ ಈ ಒಂದು ಫಿಲಮ್. ಈ ಸ್ಟೋರಿಯ ಹಿಂದೆ ಮೋಹಿತ್ ಶರ್ಮಾ ಅನ್ನೋ ಒಬ್ಬ ಅಪ್ರತಿಮ ವೀರ ಇದ್ದಾರೆ ಸ್ನೇಹಿತರೆ. ಮೋಹಿತ್ ಶರ್ಮಾ, ಬಟ್ ಪ್ರೆಸೆಂಟ್ ಹಿ ಸ್ಟಿಲ್ ನಾಟ್ ಅಲೈವ್. ಬಟ್ ಅವ್ರನ್ನ ನಾವು ಸ್ಮರಣೆ ಮಾಡ್ತೀವಿ ಸ್ನೇಹಿತರೆ. ನೀವು ಆದಷ್ಟು ಭಾರತೀಯರೆಲ್ಲ ಸ್ಮರಣೆ ಮಾಡ್ತಾರೆ ಅಂತ ಅನ್ಕೋತೀನಿ. ಎಷ್ಟೊಂದೆಲ್ಲ ಎಳಿಬೇಡಪ್ಪ, ಡೈರೆಕ್ಟ್ ಮ್ಯಾಟ್ರಿ ಬಾ ಅಂತ ನೀವು ಸ್ವಲ್ಪ ಬೈಬಹುದು. ಸ್ಟಿಲ್ ಓಕೆ, ಐ ಅಡ್ಜಸ್ಟೆಡ್. ಸ್ನೇಹಿತರೆ, ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದರಲ್ಲಿ ಪ್ರಮುಖ ಪಾತ್ರ ರಣವೀರ್ ಸಿಂಗ್ ಅವರು. ಯಾವುದೇ ಕಾಮಿಡಿ ಸೀನ್ ಅಲ್ಲಿ ಕಾಣಿಸ್ಕೊಂಡಿಲ್ಲ ರಣವೀರ್ ಸಿಂಗ್ ಅವರು, ಯಾವುದೇ ರೊಮ್ಯಾಂಟಿಕ್ ಸೀನ್ ಅಲ್ಲಿ ಕಾಣಿಸ್ಕೊಂಡಿಲ್ಲ ರಣವೀರ್ ಸಿಂಗ್ ಅವರು. ಅವರು ಹೆಂಗೆ ಅಂತಂದ್ರೆ, ನಮ್ಮ ಯುದ್ಧ ಭೂಮಿ ಇರುತ್ತಲ್ಲ, ಮಹಾಭಾರತ ರಾಮಾಯಣದಲ್ಲೆಲ್ಲ ಯುದ್ಧ ಭೂಮಿ ಇರುತ್ತಲ್ಲ, ಆ ಯುದ್ಧ ಭೂಮಿಲಿ ಕಡೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ತನಕನು ಅಟ್ಲೀಸ್ಟ್ ಅವ್ರು ರೆಸ್ಟ್ ಮಾಡಿರ್ಬೋದೇನೋ. ಮಹಾಭಾರತ ರಾಮಾಯಣದಲ್ಲಿ ಇರೋರೆಲ್ಲ ನಮ್ಮ ಪಾತ್ರಧಾರಿಗಳು, ರಾಮ ಲಕ್ಷ್ಮಣ, ನಮ್ಮ ಕೃಷ್ಣ ದುರ್ಯೋಧನ, ಇವರೆಲ್ಲ ಸ್ವಲ್ಪ ರೆಸ್ಟ್ ತಗೊಂಡಿರ್ಬೋದು. ಬಟ್ ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಅವರಿಗೆ ರೆಸ್ಟ್ ಇಲ್ಲ ಸ್ನೇಹಿತರೆ. ಹೆಂಗಿದೆ ಫಿಲಮ್ ಅಂತ ಕೇಳಿದ್ರೆ, ನಾನು ನಿನ್ನ ಫಿಲಮ್ ನೋಡಿಲ್ಲ, ನೀವು ಬೈದು ಪರವಾಗಿಲ್ಲ ನನಗೆ. ಅಲ್ಲ ಕಣ, ಯಾವ ಫಿಲಮ್ ನೋಡ್ದೇನೆ ನೀವು ಬಂದು ಈ ಧುರಂಧರ್ ಫಿಲಮ್ ರಿವ್ಯೂ ಕೊಡ್ತಾ ಇದೆಯಲ್ಲ ಅಂತ ಕೆಲವೊಂದಷ್ಟು ಜನ ನನಗೆ ಬೈಬೋದು, ತೊಂದರೆ ಇಲ್ಲ. ಬಟ್ ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಕೆಲವೊಂದಷ್ಟು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ನೋಡ್ತಾ ಇದ್ದೀನಿ ನಾನು, ಕೆಲವೊಬ್ಬರ ರಿವ್ಯೂಗಳು ನೋಡಿದೆ, ಕೆಲವೊಂದಷ್ಟು ರೀಲ್ಸ್ಗಳು ನೋಡಿದೆ. ಪಾಸಿಟಿವ್ ಇರುತ್ತೆ ಪ್ಲಸ್ ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಎಲ್ಲಿ ಇರುತ್ತೆ ಅಲ್ಲಿ ನೆಗೆಟಿವ್ ಇರುತ್ತೆ, ನೆಗೆಟಿವ್ ಎಲ್ಲಿ ಇರುತ್ತೆ ಅಲ್ಲಿ ಪ್ಲಸ್ ಪಾಸಿಟಿವ್ ಕೂಡ ಇರುತ್ತೆ. ಆ ರೀಲ್ಸ್ ನಾನು ನೋಡಿ ನನಗೆ ಫಿಲಮ್ ನೋಡ್ಬೇಕಂತ ಅನ್ಸೋದಿಸ್ತದೆ. ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ಕನ್ನಡ ಫಿಲಮ್ ನಾನು ನೋಡಿ ಅಂತ ಹೇಳಿದವನು ನಾನೇ. ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ ಯಾವ ಭಾಷೆ ಫಿಲಮು ಫಸ್ಟ್ ಪ್ರಿಫರೆನ್ಸ್ ಮಾಡಬೇಡಿ, ಕನ್ನಡ ಭಾಷೆಯ ಫಿಲಮ್ನೇ ನೋಡಿ ಅಂತ ನಾನು ಫಸ್ಟ್ ರೆಫರೆನ್ಸ್ ಮಾಡಿದ್ದೆ ನಾನು. ಅಂದ್ರೆ ಈ ಒಂದು ಚಾನಲ್ ಅಲ್ಲಿ ಏನು ನೋಡ್ತಾ ಇದ್ರಲ್ಲ, ಯೂಟ್ಯೂಬ್ ಚಾನಲ್ ಅಲ್ಲಿ, ಇದರಲ್ಲಿ ನಾನೇ ಹೇಳಿದ್ದೀನಿ ಕನ್ನಡ ಫಿಲಮ್ ಬಿಟ್ಟು ಬೇರೆ ಯಾವ ಫಿಲಮ್ ನೋಡ್ಬೇಡಿ ಅಂತ ಹೇಳಿದ್ದೀನಿ. ಬಟ್ ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು ಒಂದು ಹಿಂದಿ ಭಾಷಾ ಸಿನಿಮಾ ಅನ್ನೋದಕ್ಕಿಂತ ಇದು ಒಂದು ದೇಶದ ಗೌರವವನ್ನು ಎತ್ತಿ ಹಿಡಿಯತಕ್ಕಂಥ ಸಿನಿಮಾ ಸ್ನೇಹಿತರೆ. ಇದರಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಪಾತ್ರ ಕೂಡ ಇದೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಜಿ ಅವರ ಪಾತ್ರ ಕೂಡ ಇದೆ. ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಜಿತ್ ದೋವಲ್ ಅವರ ಪಾತ್ರ ಕೂಡ ಇದೆ. ಪ್ರತಿಯೊಬ್ಬರ ಪಾತ್ರ ಕೂಡ ಇದೆ ಸ್ನೇಹಿತರೆ, ಇನ್ಕ್ಲೂಡಿಂಗ್ ಮೋಹಿತ್ ಶರ್ಮಾ ಇಸ್ ಅ ಮೇಜರ್ ಆಫ್ ಫಾರ್ಮರ್ ಆಫ್ ಇಂಡಿಯಾ. ರೀಲ್ಸ್ ನೋಡ್ತಾ ಇದ್ವಿ ಸ್ನೇಹಿತರೆ, ಇಷ್ಟೊಂದು ಕ್ರೂರವಾಗಿನೂ ಅಂದ್ರೆ ಶತ್ರುಗಳನ್ನ ನಾಶ ಮಾಡಬಹುದಾ ಅನ್ನೋ ಒಂದು ಫಿಲಮ್ ಇದು. ಅಂದ್ರೆ ರಣವೀರ್ ಸಿಂಗ್ ಅವರು ಕೆಲವೊಂದು ಕಡೆ ನೋಡಿದೆ ನಾನು, ಯಾವ ರೀತಿ ಕ್ರೂರಿಯಾಗಿ ಅವರನ್ನ, ಅಂದ್ರೆ ನಾವು ಹೇಳ್ತೀವಲ್ಲ ಉಗ್ರವಾದಿಗಳನ್ನ ಹೊಡೆದಾಕ್ತಾರಲ್ಲ, ಯಪ್ಪ ನನ್ನ ತಲೆ ಕೆಟ್ಟೋಯ್ತು. ಫಸ್ಟ್ ರೀಲ್ಸ್ ಅಲ್ಲಿ ನೋಡಿ ನನ್ನ ತಲೆ ಕೆಟ್ಟೋಯ್ತು ಸ್ನೇಹಿತರೆ, ನಿಜವಾಗ್ಲು. ಇನ್ನು ಫಿಲಮ್ ನೋಡೋದಂತೂ ನಾನು ಹತ್ಕೊಂಡ್ಬಿಡ್ತೀನಿ ಅಂತ ಅನ್ಸುತ್ತೆ.
ಹತ್ಕೊಂಡ್ಬಿಡ್ತೀನಿ ಅಂತ ಅನ್ನೋದಕ್ಕಿಂತ ಒಂದು ಈ ತರ ಗೂಸ್ ಬಂಪ್ಸ್ ಬರುತ್ತೆ, ಎದೆ ಭಾಗ ಮುಂದೆ ಬರುತ್ತೆ. ಆ ತರ ಒಂದು ಸಿನಿಮಾ ಇದು. ನನಗೆ ನೋಡಕ್ ಆಗಿರ್ಲಿಲ್ಲ, ಬಟ್ ಈ ರೀಲ್ಸ್ ಎಲ್ಲ ನೋಡಿ ನಾನು ನೋಡ್ಬೇಕು ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ನಿಜವಾಗ್ಲೂ ನನ್ನ ದುರಂಧರ್ ಸಿನಿಮಾ ನೋಡ್ಬೇಕು ಅನಿಸ್ತಾ ಇದೆ ಸ್ನೇಹಿತರೆ, ಹೇಳ್ಬೇಕು ಅಂತಂದ್ರೆ. ಬಟ್ ಇವತ್ತು ನಾಳೆ ಎಲ್ಲ ನೋಡಕ್ ಆಗಲ್ಲ ನನಗೆ. ನಾನು ನೋಡೋ ಸಂಡೇನೆ ನೋಡ್ತೀನಿ. ಸಂಡೇನು ಕೂಡ ಒಂದು ವಿಡಿಯೋ ಮಾಡಾಕ್ತೀನಿ, ಅದನ್ನು ನೋಡಿ ನೀವು. ನನಗೆ ಯಪ್ಪ ನನಗೆ ಇನ್ನೊಂದು ಖುಷಿ ಆಗಿರೋದೇನು ಅಂತಂದ್ರೆ, ರಣವೀರ್ ಸಿಂಗ್ ಅವರ ಎನರ್ಜಿ ಇದೆಯಲ್ಲ ಫಿಲಮ್ ಅಲ್ಲಿ, ಎಲ್ಲೂ ಕೂಡ ಒಂದು ಅಪ್ಸೆಟ್ ಮೈಂಡ್ ಸೆಟ್ ಇಲ್ಲ ಸ್ನೇಹಿತರಿಗೆ. ಅಂದ್ರೆ ಬೇಜಾರಾಗಿರೋ ತರಹ ಆಕ್ಟಿಂಗ್ ಮಾಡಿರೋದಾಗ್ಲಿ, ಆಕ್ಷನ್ ಮಾಡಿರೋದಾಗ್ಲಿ ಯಾವ್ದು ಕಾಣಿಸ್ಲಿಲ್ಲಪ್ಪ ರೀಲ್ಸ್ ಅಲ್ಲಿ ನನಗೆ. ಜಸ್ಟ್ ರೀಲ್ಸ್ ಅಲ್ಲಿ ನೋಡಿ ಹೇಳ್ತಾ ಇರೋದು ನಾನು. ಫಿಲಮ್ ನೋಡಿದ್ಮೇಲಂತೂ ನನ್ನ ತಲೆ ಕೆತ್ತೋಗ್ಬಿಡುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಆಲ್ಮೋಸ್ಟ್ ಎಲ್ಲ ನೋಡಿದೀವಿ. ವಿಶೇಷ ಪಾತ್ರದಲ್ಲಿ ಸಂಜಯ್ ದತ್ ಕೂಡ ಇದ್ದಾರೆ. ಸ್ವಲ್ಪ ಮಧ್ಯೆ ಕಾಮಿಡಿ ಕೂಡ ಇದೆ ಅವ್ರದ್ದು, ಸ್ಕಿಮಾಕ ಅಂತಾರೆ. ಬಟ್ ಅದೆಲ್ಲ ಫಿಲಮ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಯಾರೆಲ್ಲ ಕೂಡ ನೋಡಿಲ್ಲ ಸಿನಿಮಾನ, ದಯಮಾಡಿ ಧುರಂಧರ್ ಸಿನಿಮಾ 2 ನೋಡಿ ಸ್ನೇಹಿತರೆ. ನೀವು ಅದೇ ಹಿಂಗ್ ಬರುತ್ತೆ ನಮ್ದು. ಇದು ಒಂದು ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲು. ರಣವೀರ್ ಸಿಂಗ್ ಅವ್ರಿಗೆ ಇಲ್ಲಿಂದ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಯಾಕಂದ್ರೆ ನಾನೊಬ್ಬ ಭಾರತೀಯ ಪ್ರಜೆಯಾಗಿ, ನಾನೊಬ್ಬ ಭಾರತೀಯನಾಗಿ ಈ ತರ ಫಿಲಮ್ಗಳು ಬರ್ತಾ ಇದ್ರೆ ಸ್ನೇಹಿತರೆ ನಾವು ಅಪ್ರಿಸಿಯೇಷನ್ ಮಾಡ್ಬೇಕಾಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಡೋಣ, ಏನಿಲ್ಲ ಅಂತ ಏನು ಹೇಳೋದಿಲ್ಲ. ಮತ್ತು ಈ ತರ ಒಂದು ನೇಷನ್ ವೈಸ್ ಫಿಲಮ್ ಬಂದಾಗ, ಅಂದ್ರೆ ಒಂದು ದೇಶದ ಪರ ಫಿಲಮ್ ಬಂದಾಗ ನಾವು ಅಪ್ರಿಸಿಯೇಷನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಧುರಂಧರ್ 1 ನೋಡಿಲ್ಲ ನಾನು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಧುರಂಧರ್ 1 ನೋಡಿಲ್ಲ ನಾನು. ಬಿಡ ಮರೆ, ಹಿಂದಿ ಫಿಲಮ್ ಎಲ್ಲ ಯಾರು ನೋಡ್ತಾರೆ, ನಮ್ಮ ಕನ್ನಡ ಫಿಲಮ್ ಕೆಲವೊಂದಷ್ಟು ಟೈಮಲ್ಲಿ ನೋಡಕ್ ಆಗ್ತಾ ಇಲ್ಲ, ಅದು ಯಾರು ನೋಡ್ತಾರೆ. ನಾನು ನಿಜವಾಗಿ ನೋಡಕ್ ಹೋಗೇ ಇಲ್ಲ ಧುರಂಧರ್ 1. ಬಟ್ ಈ ಧುರಂಧರ್ 2 ಇದೆಯಲ್ಲ ಯಪ್ಪ, ನನಗೆ ಯಾವಾಗ ನೋಡ್ತೀನಿ ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ ಸ್ನೇಹಿತರೆ. ನಾನಂತೂ ತಲೆ ಕೆಟ್ಟೋಯ್ತು ನನಗೆ. ಈ ತರ ಒಂದು ಸಿನಿಮಾನು ಮಾಡ್ಬೋದಾ? ಅಂದ್ರೆ ಒಬ್ಬ ಮೇಜರ್ ಕಮಾಂಡೋ ಮೇಲೆ, ಒಬ್ಬ ಯೋಧರ ಮೇಲೆ, ಆ ಯೋಧ ಶತ್ರು ರಾಷ್ಟ್ರಕ್ಕೆ ತೋರಿಸಿರ್ತಕ್ಕಂಥ ನರಕದ ಮೇಲೆ ನರಕ ಹೇಗೆ ತೋರಿಸಿದ್ದಾನೆ ಅನ್ನೋದನ್ನ ಆದಿತ್ಯ ಧಾರ್ ಅವರು, ಈ ಫಿಲಂ ಡೈರೆಕ್ಟರ್, ಅವರಂತೂ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಷನ್ ಮಾಡಿದಾರಪ್ಪ. ಏನು ಮಾತಾಡಂಗೆ ಇಲ್ಲ. ದಯವಿಟ್ಟು ಹೋಗಿ ನೀವು ಕೂಡ ಫಿಲಮ್ ಅನ್ನ ನೋಡಿ ಸ್ನೇಹಿತರೆ, ಯಾರೆಲ್ಲ ನೋಡಿಲ್ಲ. ನಾನು ನಿಜವಾಗ್ಲೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ದಯಮಾಡಿ ಹೋಗಿ, ನೀವು ಯಾವಾಗ ಫ್ರೀ ಇರ್ತೀರೋ, ಇನ್ನೂ ಫಿಲಮ್ ಇರುತ್ತೆ, ಎಷ್ಟು ಬೇಗ ಏನು ತೆಗಿಯಲ್ಲ ಥಿಯೇಟ್ರಿಂದ. ಹೋಗಿ ಫಿಲಮ್ ಧುರಂಧರ್ 2 ನೋಡಿ ಸಾಕು. ಬೇರೆ ಯಾವ ಫಿಲಮ್ ನಾನು ರೆಕಮೆಂಡ್ ಮಾಡಿಲ್ಲ, ಮಾಡೋದು ಇಲ್ಲ. ಅಂದ್ರೆ ಮಾಡೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಈ ತರ ದೇಶ ಪ್ರೇಮ ಫಿಲಮ್ ಬಂದಾಗ ನಾವು ನೋಡ್ಲೇಬೇಕು ಸ್ನೇಹಿತರೆ. ನಾವು ಅಪ್ರಿಸಿಯೇಷನ್ ಮಾಡಲೇಬೇಕು, ನಾವು ಸಪೋರ್ಟ್ ಮಾಡಲೇಬೇಕು. ಇದು ಯಾವುದೋ ಒಂದು ಧರ್ಮಕ್ಕೆ ಅಥವಾ ಯಾವುದೋ ಒಂದು ಭಾಷೆ ಮೇಲೆ ಇದಾಗಿರ್ತಕ್ಕಂಥ ಫಿಲಮ್ ಅಲ್ಲ ಇದು. ಒಂದು ದೇಶದ ಪರ, ಅಂದ್ರೆ ದೇಶದ ಹಿತಾಸಕ್ತಿಯ ಮೇಲೆ ಮಾಡಿರ್ತಕ್ಕಂಥ ಫಿಲಮು. ಎಲ್ಲರೂ ನೋಡಿ ಹೋಗಿ ಧುರಂಧರ್ 2. ನಾನು ನಾಡಿದ್ದು ಸಂಡೇ ಹೋಗಿ ನೋಡ್ತೀನಿ, ನಾನು ಫ್ರೀ ಟೈಮಲ್ಲಿ. ಎಲ್ಲರೂ ಫಿಲಮ್ನ ನೋಡೋಣ, ಅಪ್ರಿಸಿಯೇಷನ್ ಮಾಡೋಣ ರಣವೀರ್ ಸಿಂಗ್ ಅವರಿಗೆ. ಯಾಕಂದ್ರೆ ರಣವೀರ್ ಸಿಂಗ್ ಅವ್ರು ಯಾಕೆ ಅಪ್ರಿಸಿಯೇಷನ್ ಮಾಡಬೇಕು ಅಂತ ನನಗನ್ಸಿದ್ರೆ, ಅವರೊಬ್ಬ ಮೇಜರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಗೂಢಾಚಾರಿಯಾಗಿ ಪಾಕಿಸ್ತಾನದ ಒಳಗೆ ನುಗ್ಗಿ ಅಲ್ಲಿ ನರಕ ತೋರಿಸಿ ಬಂದಿರ್ತಾರಲ್ಲ. ನಾನು ಈಗೇನು ಮಾತಾಡಲ್ಲ ಸ್ನೇಹಿತರೆ, ಅದು ಮಾತ್ರ ಇಟ್ಸ್ ಅಮೇಝಿಂಗ್. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ದಯವಿಟ್ಟು ಹೋಗಿ ಫಿಲಮ್ ಅನ್ನ ನೋಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ರು ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ದ ಮೇನ್ ಥಿಂಗ್. ನಮಸ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ.